ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 43 ಇಂದಿನ ಸಂಚಿಕೆಯಲ್ಲಿ. ಅಲ್ಲಿದ್ದಂಥ ವ್ಯಕ್ತಿ ಕೈ ತೋರಿಸಿ ಕೂತ್ಕೊಳ್ಳಿ ಎನ್ನುವಂತೆ ಸನ್ನೆ ಮಾಡಿದ್ರು. ಶ್ರೀಗೆ ಆ ಲ್ಯಾಂಗ್ವೇಜ್ ಬಾರದ ಕಾರಣ ಅವರಿಬ್ಬರ ಕಮ್ಯುನಿಕೇಷನ್ನ ರೆಕಾರ್ಡ್ ಮಾಡಿಕೊಂಡ್ಲು ಸೀಕ್ರೆಟ್ ಆಗಿ. ಪುನೀತ್ ಸತ್ಯಜಿತ್ ಬಗ್ಗೆ ಕೇಳ್ದ. ಅದು ಕೂಡ ಡೀಲರ್ ಆಗಿ ಹೋಗಿದ್ದ. ಅವನು ಸದ್ಯಕ್ಕೆ ಅವರು ಅವೈಲಬಲ್ ಇಲ್ಲ ಎಂದ. ಪುನೀತ್ ಅವನ ಮಾತನ್ನ ಶ್ರೀಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿದ್ದ. ಶ್ರೀ ಅವನ ಮಾತು ಕೇಳಿ, ಯಾವಾಗ ಸಿಗ್ತಾರೆ ಕೇಳಿ, ಇಟ್ಸ್ ಅರ್ಜೆಂಟ್ ಅಂತ ಹೇಳಿ ಎಂದಳು. ಪುನೀತ್ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ ಹೇಳ್ದ. ಆ ವ್ಯಕ್ತಿ ಗೊತ್ತಿಲ್ಲ, ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ಸಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಎಂದು ಒಂದು ಕಾರ್ಡ್ ಕೊಡ್ತಾರೆ. ಶ್ರೀ ಮತ್ತೆ ಪುನೀತ್ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಗೆ ಬಂದರು. ಶ್ರೀ ಇವರೆಲ್ಲಿ ಸಿಗ್ತಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಎಂದು ಮಾತಾಡ್ತಿರುವಾಗ ವಿರಾಟ್ ಅಲ್ಲೇ ಅವಳ ಪಕ್ಕದ ರೂಮ್ನಿಂದ ಹೊರಗೆ ಬಂದ. ಶ್ರೀ ಏನೋ ಡೋರ್ ತೆಗೆದ ಶಬ್ದ ಆಗಿದ್ದಕ್ಕೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ವಿರಾಟ್. ಅವನ ಹಿಂದೆ ಇಬ್ಬರು ಹುಡುಗಿರು ಜೊತೆಗೆ ಇಬ್ಬರು ಹುಡುಗರು ನಿಂತಿದ್ರು. ಶ್ರೀ ಶಾರ್ಪ್ ಕಣ್ಣಲ್ಲಿ ವಿರಾಟ್ನ ಗುರಾಯಿಸಿದ್ಲು. ವಿರಾಟ್, ಹೋ ಇವಳೇನು ಮಾಡ್ತಿದ್ದಾಳೆ ಎಂದವನು ಕಣ್ಣು ಅವಳ ಪಕ್ಕ ನಿಂತಿದ್ದ ಪುನೀತ್ ಮೇಲೆ ಹೋದರೆ ಶ್ರೀ ಕಣ್ಣು ವಿರಾಟ್ ಪಕ್ಕ ನಿಂತಿದ್ದ ಅರ್ಧ ಬರ್ಧ ಬಟ್ಟೆ ಹಾಕಿರೋ ಹುಡುಗಿರನ್ನೇ ಕಣ್ಣಲ್ಲೇ ಅಲಿಯೋ ಥರ ನೋಡ್ದು. ವಿರಾಟ್ ತನ್ನ ಕೂದಲು ಸರಿ ಮಾಡ್ತಾ ಶ್ರೀ ಮುಂದೆ ಬಂದು ನಿಂತ. ಶ್ರೀ ಉಪ್ಪು ಗಂಟಿಗೆ ಹೋಗಬೇಕು ಎನ್ನುವಾಗ ವಿರಾಟ್, 1 ಸೆಕೆಂಡ್ ಶ್ರೀ ಎಂತ. ಶ್ರೀ ಅಲ್ಲೇ ನಿಂತಳು. ಪುನೀತ್ ಕೂಡ ಹಾಗೆ ನಿಂತ. ವಿರಾಟ್ ತನ್ನ ಜೊತೆ ಇದ್ದವರ ಕಡೆ ನೋಡುತ್ತಾ ಇವರು ಶ್ರೀನಿಕಾಂತ ಎಂದು ಮುಂದೆ ಏನು ಹೇಳೋದು ಎಂದು ಯೋಚಿಸ್ತಿದ್ರೆ ಶ್ರೀ ಕೈ ಕಟ್ಟಿ ನಿಂತಿದ್ಲು. ಅವರೆಲ್ಲ ಹಾಯ್ ಎಂದರು. ಅವರಲ್ಲಿ ಒಬ್ಬ, ಯು ಆರ್ ಫ್ರಮ್ ಕರ್ನಾಟಕ ಎಂದವನು ಅಗ್ ಮಾಡೋಕ್ಕೆ ಬಂದರೆ ವಿರಾಟ್ ಕಣ್ಣು ಮುಚ್ಚಿ ಬೇಡ ಕಣೋ ಎಂದು ಹೇಳುವ ಮುನ್ನ ಅವನ ಎದೆನ ಯಾರದೋ ಬಲಿಷ್ಠ ಕೈ ಅಡ್ಡ ಇಟ್ಟು ತಡೆದಿತ್ತು. ಶ್ರೀ ಮುಷ್ಟಿ ಬಿಗಿದು ಒಂದು ಪಂಚ್ ಮಾಡಬೇಕು ಎಂದುಕೊಂಡಿದ್ಲು. ಅಷ್ಟೊತ್ತಿಗೆ ಪುನೀತ್ ಅವಳ ಆ್ಯಕ್ಷನ್ಗೆ ವಿರಾಮ ಹೇಳಿದ್ದ. ವಿರಾಟ್ ಫ್ರೆಂಡ್ ಪುನೀತ್ನ ಗುರಾಯಿಸಿ, ಕರ್ನಾಟಕದವರು ಸಿಕ್ಕಿದ್ದಾರೆ, ಖುಷಿಗೆ ಒಂದು ಹಗ್ ಮಾಡಿದ್ದೀನಿ ಮ್ಯಾನ್ ಎಂದ. ಅವನ ಕುಡಿದ ವಾಸನೆಗೆ ಶ್ರೀಗೆ ಹೊಟ್ಟೆ ತೊಳಸ್ತಂತೆ ಆಗ್ತಿತ್ತು. ಕೋಪದಲ್ಲಿ ಪುನೀತ್ ಮಾತಾಡುವ ಮುನ್ನ ವಿರಾಟ್, ಏಯ್ ಸ್ಟಾಪ್ ಇಟ್ ಯಾರ್, ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ, ನೀವೆಲ್ಲ ಹೊರಡಿ, ನನಗೆ ಸ್ವಲ್ಪ ಕೆಲಸ ಇದೆ ಎಂದ. ಅವರೆಲ್ಲ, ಏನೋ ಎಷ್ಟು ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ಯಾ, ಇಷ್ಟೇನಾ ನಮ್ಮ ಫ್ರೆಂಡ್ಶಿಪ್, ಕಾಲೇಜ್ ಮುಗಿದ ಮೇಲೆ ಈಗಲೇ ಸಿಗ್ತಿರೋದು, ಪ್ಲೀಸ್ ವಿರಾಟ್ ಕಮ್ ಆ್ಯಂಡ್ ಜಾಯಿನ್ ವಿತ್ ಅಸ್ ಎಂದರು. ಶ್ರೀ ಹುಬ್ಬು ಗಂಟಿಗೆ, ಲೆಟ್ಸ್ ಗೋ ಪುನೀತ್ ಎಂದಳು. ಪುನೀತ್ ಕೂಡ ಹುಬ್ಬು ಗಂಟಿಗೆ, ಏನು ಕುಡುಕ್ ನನ್ನ ಮಕ್ಕಳು, ಇಂಡಿಯಾ ಅಂತಾರೆ, ಅದರ ಮರ್ಯಾದೆಯನ್ನು ಕಳೀತಾರೆ ಎಂದು ಶ್ರೀನ ಕಾರ್ನಲ್ಲಿ ಕೂರಿಸಿ, ಮೇಡಮ್ ಅವನು ಕೊಟ್ಟ ಅಡ್ರೆಸ್ಗೆ ಹೋಗೋಣ ಎಂದ. ಶ್ರೀ ತನ್ನ ಹಣೆ ತಿಳಿತಾ, ಪುನೀತ್ ಯಾಕೋ ತಲೆ ನೋವಾಗ್ತಿದೆ, ಐ ಥಿಂಕ್ ಐ ನೀಡ್ ರೆಸ್ಟ್, ನಾಳೆ ನೋಡೋಣ, ನನ್ನ ಕಾಟೇಜಿಗೆ ಬಿಡಿ ಎಂದವಳು ಸೀಟ್ಗೆ ಹೊರಗಿದ್ಲು. ಪುನೀತ್ ಒಮ್ಮೆ ಶ್ರೀ ಕಡೆ ನೋಡಿ ಕಾರ್ ಸ್ಟಾರ್ಟ್ ಮಾಡ್ದ. ಅವನ ಮನಸ್ಸಲ್ಲಿ, ಆ ವ್ಯಕ್ತಿ ಯಾರು, ಈ ಮೇಡಮ್ ಯಾಕೆ ಏನೂ ರೆಸ್ಪಾನ್ಸ್ ಮಾಡದೆ ಬಂದರು ಎಂದು ಯೋಚಿಸಿದ್ರು ಬಾಯಿ ಬಿಟ್ಟು ಕೇಳಲಿಲ್ಲ. ಪುನೀತ್ ಅವಳನ್ನು ಅವಳು ಉಳಿದಿದ್ದ ಕಾಟೇಜ್ಗೆ ಬಿಟ್ಟು ನಾಳೆ ಪಿಕ್ ಮಾಡ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ. ಶ್ರೀಗೆ ಟಯರ್ಡ್ ಜೊತೆಗೆ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ತುಂಬ ಸ್ಟ್ರೆಸ್ನಲ್ಲಿದ್ಲು. ಸೋಫಾ ಮೇಲೆ ಹಣಿಗೆ ಕೈ ಕೊಟ್ಟು ಹುರುಳಿದ ಹುಡುಗಿಗೆ ಕಣ್ಣಿಗೆ ಕಟ್ಟಿದ್ದ ದೃಶ್ಯದ ಥರ ವಿರಾಟ್ನ ಹುಡುಗಿ ಹಗ್ ಮಾಡಿದ್ದು, ಡ್ರಿಂಕ್ಸ್ ಕುಡಿದಿದ್ದು ನೆನೆದು ಛೆ ಎಂದು ಕಣ್ಬಿಟ್ಟವಳು ಬೇಡದಿರೋ ನೆನಪುಗಳೇ ಜಾಸ್ತಿ ಎಂದವಳು ಕಷ್ಟಪಟ್ಟು ಮಲಗೋಕೆ ನೋಡಿದ್ಲು. ಸ್ವಲ್ಪ ಸಮಯದ ನಂತರ ಅವಳ ರೂಮ್ ಬೆಲ್ ಆಯಿತು. ಶ್ರೀಗೆ ಹೆದ್ದೇಳೋ ಮನಸ್ಸಿಲ್ಲ, ಆದರೂ ಒಂದೇ ಸಮನೆ ಬೆಲ್ ಮಾಡುತ್ತಿದ್ದರಿಂದ ಎದ್ದು ಹೋಗಿ ಡೋರ್ ತೆಗೆದ್ಲು. ಅಲ್ಲಿ ಅವಳ ಎದುರಿಗೆ ವಿರಾಟ್ ನಿಂತಿದ್ದ. ಶ್ರೀ ಹುಬ್ಬು ಗಂಟಿಗೆ, ನೀವೇನಿಲ್ಲಿ, ನಿಮ್ಮನ್ನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಎಂದಳು ತುಸು ಕಟುವಾಗೆ. ವಿರಾಟ್ ಸ್ವಲ್ಪ ಹೆಸಿಟೇಟ್ ಮಾಡಿದ. ಸಾರಿ ಶ್ರೀ, ಬಟ್ ನಾನು ನಿನಗೆ ಒಂದು ವಿಷಯನ ಹೇಳಬೇಕಿತ್ತು, ಅದಕ್ಕೆ ಬಂದೆ ಎಂದ. ಶ್ರೀ ಅದೇನು ಹೇಳಿ ಎಂದಳು ಕೈ ಕಟ್ಟಿ ಅಲ್ಲೇ ಬಾಗಿಲಲ್ಲೇ. ವಿರಾಟ್ ತನ್ನ ಹಣೆನ ತಿಡಿ, ಶ್ರೀ ಇಲ್ಬೇಡ ಒಳಗೋಗೋಣ ಎಂದು ಅವಳನ್ನು ದೂಡುತ್ತಾ ಒಳಗೆ ಬಂದು ಡೋರ್ ಲಾಕ್ ಮಾಡ್ದ.
ವಿರಾಟ್ ವರ್ತನೆ ನೋಡಿದ ಶ್ರೀ, ಮಿಸ್ಟರ್ ವಿರಾಟ್, ಏನಿದು ನಾನ್ಸೆನ್ಸ್ ಎಂದಳು ತುಸು ಕೋಪದಲ್ಲೇ. ವಿರಾಟ್ ಕೂಲಾಗೆ, ನೀನು ಯಾರನ್ನ ಹುಡ್ಕೋಕೆ ಬಂದಿದ್ಯೋ ಅವರನ್ನ ಯಾರೂ ಮೀಟ್ ಮಾಡಿಸಲ್ಲ ಶ್ರೀ, ಇಟ್ಸ್ ಟ್ರೂ ಎಂದ ಸೀರಿಯಸ್ ಆಗಿ. ಶ್ರೀ ಹುಪ್ಪು ಕಂಟಿಕಿ, ಅಂದರೆ ಎಂದಳು ಪ್ರಶ್ನೆ ಮಾಡೋ ಥರ. ವಿರಾಟ್ ಸೋಫಾ ಮೇಲೆ ಕೂರುತ್ತಾ, ನೀನು ಹುಡ್ಕೋಕೆ ಬಂದಿರೋದು ಸತ್ಯಜಿತ್ ಅಲ್ವಾ ಎಂದ. ವಿರಾಟ್ ಮಾತಿಗೆ ಶ್ರೀ ಹೂ ಅಂತಾನೂ ಅನ್ನಲಿಲ್ಲ, ನೋ ಅಂತಾನೂ ಅನ್ನಲಿಲ್ಲ. ವಿರಾಟ್, ನನಗೆ ಗೊತ್ತು ಶ್ರೀ, ನೀನು ಹೋದ್ಮೇಲೆ ನೀವು ಯಾವ ರೂಮ್ನಿಂದ ಬಂದ್ರೋ ಆ ವ್ಯಕ್ತಿನ ಕೇಳಿದೆ ಎಂದ ಗಂಭೀರವಾಗಿ. ಶ್ರೀ ತನ್ನ ಕೂದಲು ಸರಿ ಮಾಡುತ್ತಾ ಎಸ್ ಎಂದಳು. ವಿರಾಟ್, ಆ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾರೆ ಶ್ರೀ, ಸುಮಾರು 8 ವರ್ಷಗಳಿಂದ ಎಂದ ಸೀರಿಯಸ್ ಆಗಿ. ಶ್ರೀ ಅವನನ್ನೇ ಗುರಾಯಿಸೋ ನೋಡುತ್ತಾ, ನಾನು ನಿಮ್ಮ ಮಾತನ್ನು ನಂಬೌದಾ ಎನ್ನುವಂತೆ ನೋಡಿದ್ಲು. ವಿರಾಟ್, ಎಸ್ ಶ್ರೀ, ನಾನು ಹೇಳ್ತಿರೋದು ಸತ್ಯ. ನಾನು ಇಲ್ಲೇ ಸ್ಟಡಿ ಮಾಡಿರೋದು, ಸುಮಾರು ನನ್ನ 18 ವರ್ಷ ಇಲ್ಲೇ ಕಳೆದಿದ್ದೇನೆ. ಹಾಗಾಗಿ ಇಲ್ಲಿ ನನಗೆ ತುಂಬ ಜನರ ಪರಿಚಯ ಇದೆ. ನಾನು ವಿಚಾರಿಸಿದಾಗ ತಿಳಿದು ಬಂದ ಅಸಲಿ ವಿಷಯ ಇದು. ಅವರು ಸತ್ಯಜಿತ್ ಹೆಸರಲ್ಲಿ ಅವರಿಗೆ ಬರುವ ಡೀಲ್ನ ಅವರ ಕೆಳಗಿನವರು ತಗೊಂಡು ಅವರು ಅದನ್ನು ಮಾಡಿಕೊಡ್ತಾರೆ. ಬಟ್ ಅಲ್ಲಿ ಸತ್ಯಜಿತ್ ಇಲ್ಲ ಎಂದ ಸೀರಿಯಸ್ ಆಗಿ. ಶ್ರೀ ತಲೆಗೆ ತನ್ನೆರಡು ಕೈ ಕೊಟ್ಟು, ಶಿಟ್, ಏನೋ ಆಗುತ್ತೆ ಅಂತ ಇಲ್ಲಿಗೆ ಬಂದರೆ ಇಲ್ಲೂ ಕೂಡ ಎಂದವಳು ತಲೆ ಬಗ್ಸಿ ಕೂರ್ತಾಳೆ ಬೇಸರದಲ್ಲೇ. ತಕ್ಷಣ ವಿರಾಟ್, ಡೋಂಟ್ ವರಿ, ನಾನು ಅವರು ಎಲ್ಲಿದ್ದಾರೆ ಅನ್ನೋದನ್ನು ಟ್ರೇಸ್ ಮಾಡೋಕ್ಕೆ ಹೇಳಿದ್ದೀನಿ. ನನ್ನ ಫ್ರೆಂಡ್ ಡ್ಯಾಡ್ ಇಲ್ಲಿಯ ಹೈಯರ್ ಆಫೀಸರ್, ಸೊ ಅವರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಕೂಡ 2 ಡೇಸ್ ಸಮಯ ಕೇಳಿದ್ದಾರೆ ಎಂದ ಸಮಾಧಾನ ಮಾಡುವಂತೆ. ಶ್ರೀ ಏನೂ ಮಾತಾಡಿಲ್ಲ, ಬದಲಿಗೆ ಸೈಲೆಂಟ್ ಆಗಿ ಕೂರ್ತಾಳೆ. ವಿರಾಟ್, ಅದು ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಎಂದ. ಶ್ರೀ ಸರಿಯಾಗಿ ಕೂತು ಹುಬ್ಬು ಗಂಟಿಕಿ, ಏನು ಎನ್ನುವಂತೆ ನೋಡಿದ್ಲು. ವಿರಾಟ್, ಅದು ಅದು ರೋಹನ್ ನಿನ್ನ ಮನೆ ಬಳಿ ಹೋಗಿದ್ದಾನೆ. ಅಲ್ಲಿ ನೀನು ಇಲ್ಲದ್ದು ನೋಡಿ ಒಂದೇ ಸಮನೆ ಅಳುತ್ತಾ ಇವತ್ತು ಸ್ಕೂಲ್ಗೂ ಹೋಗಿಲ್ಲ ಎಂದ ತಲೆ ತಗ್ಸಿ. ಶ್ರೀ ಯಾಕೆ? ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಬಂದಿದ್ದೆ ಸಾವಿತ್ರಮ್ಮನ ಬಳಿ ಎಂದಳು. ವಿರಾಟ್, ರೋಹನ್ ಅವರ ಮಾತನ್ನು ನಂಬುತ್ತಿಲ್ಲ. ನೀನು ನೀನು ಮತ್ತೆ ತುಂಬ ದೂರ ಹೋಗಿದೆಯಾ ಅನ್ನೋ ಅನುಮಾನದಲ್ಲಿ ಎಂದು ಮೆಲ್ಲಗೆ ಮಾತಾಡಿ, ಶ್ರೀ ಮಮ್ಮಿ ಬೇಕು ಅಂತ ಒಂದೇ ಸಮನೆ ಹಠ ಮಾಡ್ತಾ ತಿಂಡಿ ಊಟ ಏನು ಮಾಡಿಲ್ಲ. ಒಂದ್ಸಲ ನೀನು ಮಾತಾಡ್ತೀಯಾ ಪ್ಲೀಸ್ ಎಂದ ರಿಕ್ವೆಸ್ಟ್ ಮಾಡೋ ಥರ. ರೋಹನ್ ತಾನು ದೂರ ಹೋಗಿದ್ದೀನಿ ಅಂತ ಹೆದರಿ ಹೀಗೆ ಹಠ ಮಾಡ್ತಿದ್ದಾನೆ ಅಂತ ತಿಳಿದ ಶ್ರೀ, ಕೊಡಿ ನಾನು ಮಾತಾಡ್ತೀನಿ ಎಂದಳು. ವಿರಾಟ್, ಬೇಡ, ನಾನು ನಿನ್ನ ಫೋನ್ಗೆ ಕಾಲ್ ಮಾಡ್ತೀನಿ, ಅವನಿಗೆ ಕಾನ್ಫರೆನ್ಸ್ ಹಾಕ್ತೀನಿ ಎಂದ. ಶ್ರೀ ಓಕೆ ಎಂದವಳು ಇಬ್ಬರನ್ನು ಕನೆಕ್ಟ್ ಮಾಡ್ದ. ವಿರಾಟ್, ರೋಹನ್ ಪುಟ ಮಾತಾಡೋ, ಮಮ್ಮಿ ಇದ್ದಾಳೆ ಲೈನ್ನಲ್ಲಿ ಎಂದ. ರೋಹನ್ ತನ್ನ ಸ್ಕ್ರೀನ್ ಮೇಲೆ ಮೂಡಿದ್ದ ಶ್ರೀ ಮುಖ ನೋಡಿ, ಮಮ್ಮಿ ಎಂದು ಎದ್ದು ಕೂತು, ಎಲ್ಲೋಗಿದ್ದೀರಾ? ನಿಜವಾಗ್ಲೂ ನೀವು ಕೇಸ್ ಮೇಲೆ ಹೋಗಿದ್ದೀರಾ, ಇಲ್ಲ ಮೊದಲಿನ ಥರ ನಮ್ಮಿಂದ ದೂರ ಹೋಗಿದ್ದೀರಾ ಎಂದ ಕಣ್ತುಂಬಿ. ವಿರಾಟ್ ಸೈಲೆಂಟ್ ಆದ. ಶ್ರೀ, ರೋಹನ್, ಏನಿದು ನಿಂದು? ನಾನು ಸಾವಿತ್ರಮ್ಮನ ಬಳಿ ಹೇಳಿ ಬಂದಿದ್ದೆ ತಾನೆ, ಮತ್ತೆ ಯಾಕೆ ನೀನು ಈಗಾಡ್ಸಿದ್ಯಾ ಎಂದು ಸ್ವಲ್ಪ ಗದರಿದ್ಲು. ರೋಹನ್ ತಲೆ ಬಗ್ಸಿ ಕೂರ್ತಾನೆ. ಶ್ರೀ, ಪ್ರೀತಿಯಿಂದ ಈಗೆಲ್ಲ ಹಠ ಮಾಡಬಾರ್ದು ಪುಟ್ಟ. ನಾನು ಮೊದಲಿನ ಥರ ಬಿಟ್ಟು ಹೋಗೋಕ್ಕೆ ಸುಮ್ಮನೆ ಬಂದಿಲ್ಲ ರೋಹನ್, ಒಂದು ಕೇಸ್ ಮೇಲೆ ಬಂದಿರೋದು. ಆ ಕೇಸ್ ಮುಗಿಯೋವರೆಗೂ ನಾನು ಅಲ್ಲೇ ಇರ್ತೀನಿ, ಗಾಟ್ ಇಟ್ ಎಂದು ತಿಳಿ ಹೇಳಿ ಹೋಗಿ ತಿಂಡಿ ಮಾಡು ಎಂದಳು ಗದ್ರುವಂತೆ. ರೋಹನ್, ಎಸ್ ಮಮ್ಮಿ ಎಂದು ಕೂಲಾಗಿ ಮಾತಾಡುತ್ತಾ, ಯಾವಾಗ ಬರ್ತೀರಾ ಎಂದ ಮೆಲ್ಲಗೆ. ಶ್ರೀ ಸಣ್ಣ ಕಣ್ಣು ಮಾಡಿ ಪುಟ್ಟ ಸ್ಮೈಲ್ ಕೊಟ್ಟು, ಆದಷ್ಟು ಬೇಗ, ಒಂದು 2 ಡೇಸ್ ಆಗುತ್ತೆ, ಕೆಲಸ ಮುಗಿದ ತಕ್ಷಣ ಬರ್ತೀನಿ ಎಂದಳು. ರೋಹನ್, ವಿರಾಟ್ ಮತ್ತು ಶ್ರೀ ಇಬ್ಬರನ್ನು ನೋಡಿ, ಡ್ಯಾಡಿ ನೀವು ಮಮ್ಮಿ ಜೊತೆ ಹೋಗಿದ್ದೀರಾ ಎಂದ ಡೈರೆಕ್ಟಾಗಿ. ತಕ್ಷಣ ವಿರಾಟ್, ನೋ ನೋ ರೋಹನ್, ನಾನು ಬೇರೆ ಕೆಲಸದ ಮೇಲೆ ಫಾರಿನ್ಗೆ ಬಂದಿದ್ದೀನಿ, ಸರಿಯಾಗಿ ನೋಡು, ಡ್ಯಾಡಿ ನಂಬರ್ ಚೇಂಜ್ ಇದೆ ಅಲ್ವಾ ಎಂದ ಸ್ವಲ್ಪ ಗಾಬರಿಯಾದವನಂತೆ. ರೋಹನ್ ಒಮ್ಮೆ ಇಬ್ಬರನ್ನು ನೋಡಿ, ಮತ್ತೆ ನೀವಿಬ್ಬರು ಒಂದೇ ರೂಮ್ನಲ್ಲೇ ಇದ್ದೀರಾ ಅನಿಸುತ್ತೆ, ಸೇಮ್ ಬ್ಯಾಕ್ಗ್ರೌಂಡ್ ಎಂದ. ಶ್ರೀ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿ, ಮಕ್ಕಳು ಇದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ ಅಂತ ಹೇಗೆ ತಿಳ್ಕೊಂಡೋ ಎಂದುಕೊಂಡವಳು ಸೈಲೆಂಟ್ ಆದರೆ ವಿರಾಟ್ ಡೌಟ್ನ ಕ್ಲಿಯರ್ ಮಾಡುವಂತೆ, ರೋಹನ್ ಆಗೇನಿಲ್ಲ, ಆಗಿದ್ದಿದ್ರೆ ನಾವಿಬ್ಬರು ಒಂದೇ ಸ್ಕ್ರೀನ್ ಮೇಲೆ ಬರ್ತಿದ್ದು ಎಂದವನು. ಓಕೆ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ಕೃತಿ ಮಲಗಿದಾಳಾ ಎಂದ. ರೋಹನ್ ಎಂದ. ವಿರಾಟ್, ಓಕೆ ಮಲಗು,
ಮಮ್ಮಿ ಇನ್ನೆರಡು ದಿನಕ್ಕೆ ಬರ್ತಾರಂತೆ ಎಂದು. ಈಗ ತಿಂಡಿ ಮಾಡಿ ರೆಸ್ಟ್ ಮಾಡು, ನನಗೆ ಇಲ್ಲಿ ರಾತ್ರಿ, ನಾನು ಮಲಗ್ತೀನಿ ಎಂದು ಕಾಲ್ ಕಟ್ ಮಾಡಿದ. ಶ್ರೀ ಕೇಸ್ಗೆ ವಿರಾಟ್ ಸಹಾಯಕ್ಕೆ ನಿಲ್ತಾನ? ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.